ನಕಲಿ ಲೆಟರ್ ಹೆಡ್ಗಳನ್ನು ಬಳಸಿ ಸಚಿವರ ಹೆಸರು ಅಧಿಕಾರಿಗಳ ಹೆಸರನ್ನ ಬಳಸಿ ವಂಚಿಸ್ತಾ ಇದ್ದಂತಹ ಒಬ್ಬ ಐನಾತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಈತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೆಸರು ಜೊತೆಗೆ ಹಿರಿಯ IAS ಅಧಿಕಾರಿಗಳ ಹೆಸರಲ್ಲಿ ಒಂದು ಲೆಟರ್ ಹೆಡ್ ಅನ್ನ ಬಳಸಿಕೊಂಡು ವಂಚಿಸ್ತಾ ಇದ್ದ ಅಂತ ಹೇಳಿ ಈತನ ಮೇಲಿರುವಂತಹ ಆರೋಪ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ನಿವಾಸಿ ಈತನ ಹೆಸರು ಗೋವರ್ಧನ್ ಅಂತ ಹೇಳಿ. ಈತ ವಿ ಸೋಮಣ್ಣ ಮತ್ತು ಕಾರ್ಯದರ್ಶಿಗಳ ಹೆಸರಲ್ಲಿ ಒಂದು ಲೆಟರ್ ಹೆಡ್ ಅನ್ನ ಇಟ್ಕೊಂಡು ವಂಚಿಸ್ತಾ ಇದ್ದ ಸಾಕಷ್ಟು ಜನರಿಗೆ ಅಂತೇಳಿ. ಅಷ್ಟೇ ಅಲ್ಲ, CS ಆಗಿರುವಂತಹ ಶಾಲಿನಿ ರಜನೀಶ್ ಅವರ ಹೆಸರಲ್ಲೂ ಕೂಡ ನಕಲಿ ಆದೇಶದ ಪ್ರತಿಯನ್ನ ಈತ ಇಟ್ಕೊಂಡಿದ್ದ. ಅದನ್ನು ಕೊಟ್ಟು ಸಾಕಷ್ಟು ಜನರಿಗೆ ಈತ ವಂಚಿಸಿದ್ದಾನೆ. ಸೋಮಣ್ಣ ಕಚೇರಿ ಆಪ್ತ ಸಹಾಯಕ ಮಹೇಶ್ ದೂರಿನ ಮೇರೆಗೆ ಈತನನ್ನ ಬಂಧಿಸಿದ್ದಾರೆ. ಪ್ರಭಾವಿಗಳ ಹೆಸರಲ್ಲಿ ನಕಲಿ ಸಹಿ ದಾಖಲೆಯನ್ನು ಸೃಷ್ಟಿಸಿ ಈತ ಸಾಕಷ್ಟು ಹಣವನ್ನು ವಂಚಿಸಿದ್ದಾನೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಆರೋಪ. ಕೇಂದ್ರ ಸಚಿವರು, ರಾಜ್ಯ ಸಚಿವ ಸರ್ಕಾರದ ಹಿರಿಯ ಅಧಿಕಾರಿಗಳ ಹೆಸರಲ್ಲೂ ಕೂಡ ಈತ ವಂಚಿಸಿದ್ದಾನಂತೆ. ದೂರು ದಾಖಲಿಸಿಕೊಂಡಿರುವಂಥ NEPS ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಫಲಾನುಭವಿಗಳ ಹೆಸರು ಹಾಕಿ ಬೋರ್ವೆಲ್ ಕೊರೆಸ್ಕೊಡ್ಬೇಕು ಮತ್ತು ಪಂಪ್ಸೆಟ್ ಮೋಟಾರ್ ನೀಡುವಂತೆ ನಕಲಿ ಆದೇಶ ಪ್ರತಿಯನ್ನು ಈತ ಕೊಡ್ತಾ ಇದ್ದ. ಅವರಿಂದ ದುಡ್ಡನ್ನು ಈತ ವಸೂಲಿ ಮಾಡ್ತಾ ಇದ್ದ ಅನ್ನೋದು ಈ ಮೇಲೆ ಇರುವಂಥ ಆರೋಪ. ಕೊನೆಗೂ ತುಮಕೂರು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಈತ. ಈಗ NEPS ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಈತನ ಹತ್ರ ಸಾಕಷ್ಟು ಜನರ ಹೆಸರಿನ ನಕಲಿ ಲೆಟರ್ ಹೆಡ್ಗಳು ಕೂಡ ಸಿಕ್ಕಿವೆಯಂತೆ. ವಿ ಸೋಮಣ್ಣ ಅವರ ಹೆಸರಲ್ಲಿ, ಅವರ ಕಾರ್ಯದರ್ಶಿಗಳ ಹೆಸರಲ್ಲಿ, CS ಶಾಲಿನಿ ರಜನೀಶ್ ಅವರ ಹೆಸರಿನಲ್ಲಿ ಇರುವಂಥ ಲೆಟರ್ ಹೆಡ್ಗಳು ಇದನ್ನೆಲ್ಲ ಬಳಸ್ಕೊಂಡು ಸಾಕಷ್ಟು ಜನರಿಗೆ ಈತ ವಂಚಿಸಿದ್ದಾನೆ ಅನ್ನುವಂಥದ್ರ ಆರೋಪದ ಮೇಲೆ ಈತನನ್ನು ಅರೆಸ್ಟ್ ಮಾಡಿದ್ದಾರೆ.